ದಿಂದ ಮಧ್ವಾಚಾರ್ಯರು ಕೊಟ್ಟ ಮಹಾಮಂತ್ರವನ್ನು ಜಪಿಸ್ತಾ ಜಪಿಸ್ತಾ ನಾನೇ ಸ್ವಂತ ಗಣಪತಿ ನಿರ್ಮಾಣ ಮಾಡ್ತೀನಿ. ನಮ್ಮ ಮಠದಲ್ಲಿ ನಿರ್ಮಾಣವಾಗುವಂಥ ಗಣಪತಿ ವಿಶೇಷ ಏನಂದರೆ, ನಮ್ಮ ಧಾರವಾಡ ಕಡೆ ಹೇಳ್ತಾರೆ ಹೊಟ್ಟಿಲಿದ್ದಾರ ಅಂತ. ನಾವು ಆ ಕಡೆ ಬಂದಿನಿ, ಅಂದ್ರೆ ಆ ಭಾಷೆ ಮಾತಾಡೋ ಬಂದಿರಿಗೆ ಅರ್ಥ ಆಗೋದಿಲ್ಲ ಅಂಥೇಳಿ ನೀನು ಕನ್ನಡ ಮಾತಾಡ್ತಿಲ್ಲ. ಹೊಟ್ಟಿಲಿದ್ದಾರೆ ಅಂದರೆ ಬಸರಿದ್ದಾನೆ, ಗರ್ಭವತಿ ಇದ್ದಾರೆ. ನಮ್ಮ ಗಣಪತಿಯನ್ನು ಕೂಡ ಮೂಲ ಮಂತ್ರದಿಂದ ಗಣಪತಿಯನ್ನು ಮಾಡಿ ತದನಂತರ ಅದರ ಮೇಲೆ ಗಣಪತಿಯನ್ನು ನಾನು ನಿರ್ಮಾಣ ಮಾಡ್ತೇನೆ. ಗಣಪತಿಗೆ ರಂಗಪೂಜೆ ಅಂದರೆ ಬಹಳ ಶ್ರೇಷ್ಠ. ಆ ರಂಗಪೂಜೆಯನ್ನು ಇಲ್ಲಿ ಸಣ್ಣ ಗುರುಗಳು ನಿತ್ಯವೂ ನಡೆಸ್ತಾರೆ. ಆ ಗಣಪತಿಯಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೆ, ನಾನು ಪಾರ್ವತಿ, ನನ್ನ ಮಗನ ನಾನೇ ನಿರ್ಮಾಣ ಮಾಡ್ತೀನಿ, ನನ್ನ ಮಗ ನನ್ನ ಮಾತು ಕೇಳಲೇಬೇಕು. ಅಪ್ಪನ ಮಾತು ಕೇಳ್ತಾರಲ್ಲ ಗೊತ್ತಿಲ್ಲ, ಅಮ್ಮನ ಮಾತಂತೂ ಕೇಳ್ತಾರೆ. ಹಾಗಾಗಿ ನನ್ನ ಗಣಪತಿಗೆ ನಾನು ಹೇಳ್ತೀನಿ, ಬಂದವರಿಗೆಲ್ಲ ವರ ಕೊಟ್ಬಿಡಪ್ಪ. ಹಾಗಾಗಿ ಇಲ್ಲಿ ಬಂದು ಯಾರು ಆ ರಂಗಪೂಜೆಯನ್ನು ಮಾಡಿಸಿದಾರೋ ಅವರೆಲ್ಲ ಈಪ್ಸಿತ ಇಷ್ಟಾರ್ಥ ಸಿದ್ಧಿಯಾಗಿದೆ ಅವರವರೇ ಹೇಳ್ತಾ ಇದ್ದಾರೆ. ಅಂಥ ಗಣಪತಿಯನ್ನು ನಾನು ನಿರ್ಮಾಣ ಮಾಡ್ತೇನೆ, ನೀನು ಅದನ್ನು ನೋಡು. ಖಂಡಿತ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮುಖೇನ ಅವರಿಗೆ ಸಂದೇಶ ತಲುಪಲಿ, ಸಾಕಷ್ಟು ಭಕ್ತರು ಇಲ್ಲಿ ಆಗಮಿಸಿ ಗಣಪತಿಯ ಅನುಗ್ರಹಕ್ಕೆ ನಿಮ್ಮ ಮುಖೇನ ಪಾತ್ರವಾಗಲಿ ಅಂತ ನಾವು ಕೂಡ ವಾಹಿನಿಯ ಪರವಾಗಿ ಕೇಳ್ಕೊತೇವೆ. ಮಾತಾಜಿ, ತಮ್ಮ ಸಮಯವನ್ನು, ಅಮೂಲ್ಯ ಸಮಯವನ್ನು ಕೊಟ್ಟು ಇಷ್ಟು ಅದ್ಭುತವಾದಂಥ ಸಂದೇಶಗಳನ್ನು, ತತ್ವಗಳನ್ನು ಗಣಪತಿಯ ವಿಚಾರವಾಗಿ, ಮಹಾಗಣಪತಿಯ ವಿಚಾರವಾಗಿ ಎಲ್ಲ ಭಕ್ತರಿಗೆ, ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ವೀಕ್ಷಕರೇ, ವಿಶೇಷವಾಗಿ ಪ್ರತಿ ಮನೆಯಲ್ಲೂ, ರಾಷ್ಟ್ರದ ಪ್ರತಿ ಮನೆಯಲ್ಲೂ ಆಚರಿಸುವಂತಹ ಗಣಪತಿ ಹಬ್ಬದ ಹಿಂದಿರುವಂಥ ಉದ್ದೇಶ, ತತ್ವ, ಚಿಂತನೆ ಅತೀ ಅದ್ಭುತವಾಗಿ ಮಾತಾಜಿ ತಿಳಿಸಿಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ವಿವೇಚನೆಗೆ ತಕ್ಕಷ್ಟಾದರೂ ಇಂಥ ಅದ್ಭುತ ಸನಾತನ ಧರ್ಮದ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳೋಣ, ತಿಳಿದುಕೊಳ್ಳೋಣ, ಓದುವಂಥ ಪ್ರಯತ್ನ ಮಾಡೋಣ. ಇಂಥ ಮಹಾತ್ಮರ ಸನ್ನಿಧಿಯಲ್ಲಿ ಕುಳಿತು ಇಂಥ ಚರ್ಚೆಗಳಲ್ಲಿ ಪಾಲ್ಗೊಂಡು ಮನೆಗೂ ಇಂಥ ವಿಚಾರಗಳನ್ನು ತಲುಪಿಸುವಂಥ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ.